ಇನ್ನು ಸಂಪುಟ ವಿಸ್ತರಣೆಯಾಗಿ 1 ವಾರ ಕಳೆದಿದ್ರೂ ಕೂಡ ಖಾತೆ ಹಂಚಿಕೆನೇ ಆಗಿಲ್ಲ. ಸಿಎಂ ಮತ್ತೆ ದೆಹಲಿಗೆ ಹೋಗಿ ಬಂದಿದ್ದು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಂಜೆಯೊಳಗೆ ಪಟ್ಟಿ ಪ್ರಕಟ ಆಗೋ ನಿರೀಕ್ಷೆ ಇದೆ. ಹಲವು ಸಚಿವರ ಖಾತೆ ಕೂಡ ಅದಲು ಬದಲಾಗುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭೆ ಅಧಿವೇಶನಕ್ಕೆ ಇನ್ನೆರಡು ದಿನ ಬಾಕಿ. ಇಂದಾದ್ರೂ ಹೊರಬೀಳುತ್ತಾ ಖಾತೆ ಹಂಚಿಕೆ ಪಟ್ಟಿ. ಹೈಕಮಾಂಡ್ ಲೆಕ್ಕಾಚಾರ ಏನಿದೆಯೋ ಗೊತ್ತಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಸೂತ್ರ ಏನಿದೆಯೋ ತಿಳಿತಾ ಇಲ್ಲ. ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಹಿರಿಯ ಶಾಸಕರು ಅಸಮಾಧಾನ ಬೆಂಕಿಯಂತೆ ಬುಸುಗುಡ್ತಾ ಇದೆ. ಇದರ ಜೊತೆ ಖಾತೆ ಹಂಚಿಕೆ ದಿನ ದಿನಕ್ಕೂ ಮುಂದೂಡಿಕೆ ಆಗ್ತಾ ಇದೆ. ನಿನ್ನೆ ಮೊನ್ನೆ ದೆಹಲಿಯಲ್ಲಿ ಸಿಎಂ ಡಿಕೆಶಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿದ್ದು ಖಾತೆ ಹಂಚಿಕೆ ಪಟ್ಟಿ ಫೈನಲ್ ಆಗಿದೆ ಎನ್ನಲಾಗ್ತಾ ಇದೆ. ಆದರೆ ಕೇವಲ ಖಾತೆಗಳು ಮಾತ್ರ ಹಂಚಿಕೆಯಾಗುತ್ತೋ ಇಲ್ಲ ಹಾಲಿ ಸಚಿವರ ಖಾತೆಗಳು ಅದಲು ಬದಲಾಗುತ್ತೋ, ಈಗಿರುವ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಮಂತ್ರಿ ಸ್ಥಾನ ನೀಡಲಾಗುತ್ತೋ, ಎಲ್ಲ ಪ್ರಶ್ನೆಗಳು ಚಿದಂಬರ ರಹಸ್ಯವಾಗಿವೆ. ನಿನ್ನೆ ಕೋಲಾರದ ಮಾಲೂರಿನಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್ ಅಧಿವೇಶನದ ಒಳಗೆ ಸಚಿವರಿಗೆ ಖಾತೆ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಅಂತ ಹೇಳಿದ್ದಾರೆ. ಖಾತೆ ಹಂಚಿಕೆ ಮತ್ತೆ ಇನ್ನೊಂದು ಇಬ್ಬರು ಸಚಿವ ಸ್ಥಾನ ಕೊಡಬೇಕು. ಇನ್ನು ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು, ಆಮೇಲೆ ಅದರ ಟೈಮ್ ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ. ನಾಳೆ ನಡೆಯಬೇಕಿದ್ದ ಸಂಪುಟ ಸಭೆ ಗುರುವಾರಕ್ಕೆ ಮುಂದೂಡಿಕೆ. ಇದೇ ಶುಕ್ರವಾರದಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗ್ತಾ ಇದೆ. ಇನ್ನು ನಾಳೆ ಸಿಎಂ ಅಧ್ಯಕ್ಷತೆಯ ಸಂಪುಟ ಸಭೆ ನಿಗದಿಯಾಗಿತ್ತು. ಆದರೆ ಗುರುವಾರಕ್ಕೆ ಸಂಪುಟ ಸಭೆ ಮುಂದೂಡಿಕೆಯಾಗಿದ್ದು ಕುತೂಹಲ ಮೂಡಿಸಿದೆ. ನಾಳೆಯೊಳಗೆ ಖಾತೆ ಹಂಚಿಕೆ ಪೂರ್ಣಗೊಳಿಸಿಯೇ ಪೂರ್ಣ ಪ್ರಮಾಣದ ಸಂಪುಟ ಸಭೆ ನಡೆಸುವುದಕ್ಕೆ ಸಿಎಂ ಪ್ಲಾನ್ ಮಾಡಿದ್ದು, ಇದಕ್ಕಾಗಿಯೇ ಗುರುವಾರಕ್ಕೆ ಸಂಪುಟ ಸಭೆ ಮುಂದೂಡಲಾಗಿದೆ ಎನ್ನಲಾಗ್ತಿದೆ. ಯಾರ ಖಾತೆಗಳು ಅದಲು ಬದಲು? ಮುನಿಯಪ್ಪ ಬದಲಿಸಿ ಪುತ್ರಿಗೆ ಸ್ಥಾನ ಕೊಡ್ತಾರಾ? ಆಹಾರ ಸಚಿವ ಮುನಿಯಪ್ಪ ಮತ್ತು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿಗೆ ತಮ್ಮ ಖಾತೆಗಳ ಬಗ್ಗೆ ಸಮಾಧಾನ ಇಲ್ಲ. ಹೀಗಾಗಿ ಇವರ ಖಾತೆಗಳು ಅದಲು ಬದಲಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಇದಲ್ಲದೆ ಕೆಎಚ್ ಮುನಿಯಪ್ಪ ಬದಲಿಸಿ ಇವರ ಪುತ್ರಿ ರೂಪಾಗೆ ಮಂತ್ರಿ ಸ್ಥಾನ ನೀಡ್ತಾರೆ ಅನ್ನೋ ಚರ್ಚೆಗಳು ಕೇಳಿ ಬರ್ತಾ ಇದ್ದು ಕುತೂಹಲ ಕೇಳಿಸಿದೆ. ಡಿಕೆಶಿ ಹುಚ್ಚು ದೊರೆಯಂತೆ ಕೆಲಸ ಮಾಡುತ್ತಿದ್ದಾರೆ. ಶಾಸಕ ಎಂಟಿ ಕೃಷ್ಣಪ್ಪ ಲೇವಡಿ. ಸಂಪುಟ ವಿಸ್ತರಣೆ, ಖಾತೆ ಹಂಚಿಕೆ ಸಿಎಂ ಪರಮಾಧಿಕಾರ. ಆದರೆ ಡಿಕೆಶಿ ಪದೇ ಪದೇ ರಾಹುಲ್ ಗಾಂಧಿ ಮನೆ ಗೇಟ್ ಕಾಯ್ತಾ ಇದ್ದಾರೆ ಅಂತ ವಿಜಯೇಂದ್ರ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಇನ್ನು ತುರುವೇಕೆರೆಯಲ್ಲಿ ನಿನ್ನೆ ಮಾತನಾಡಿದ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ, ಸಿಎಂ ಡಿಕೆಶಿ ಹುಚ್ಚು ದೊರೆಯಂತೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಖಾತೆ ಹಂಚಿಕೆ ಮಾಡುವ ಶಕ್ತಿ ಇಲ್ಲವಾದ ಮೇಲೆ ಆ ಪೋಸ್ಟ್ ಯಾರಿಗೆ ಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ಮುಖ್ಯಮಂತ್ರಿ ಇಲ್ಲ ಅಂದ್ರೆ ಆ ಪೋಸ್ಟ್ ಯಾರಿಗೆ ಬೇಕ್ರಿ? ಬೇಕಾಗಿದೆಯಾ? ಸಿ ದಿ ಪ್ರೋವೋಗೇಟಿವ್ ಪವರ್ಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಟು ಅಲಾಟ್ ದಿ ಪೋರ್ಟ್ಫೋಲಿಯೋ. ಬಟ್ ಅವರಿಗೆ ಗೊತ್ತೇ ಇಲ್ಲ ನಮ್ಮ ಡಿಕೆ ಶಿವಕುಮಾರ್ಗೆ. ಸಚಿವ ಶಿವಲಿಂಗೇಗೌಡರಿಗೆ ಸ್ವಕ್ಷೇತ್ರದಲ್ಲಿ ಭವ್ಯ ಸ್ವಾಗತ. ಮೊದಲ ಬಾರಿಗೆ ಮಂತ್ರಿಯಾಗಿ ಸ್ವಕ್ಷೇತ್ರಕ್ಕೆ ಬಂದ ಶಿವಲಿಂಗೇಗೌಡರಿಗೆ ಅರಸೀಕೆರೆಯಲ್ಲಿ ನಿನ್ನೆ ಅವರ ಅಭಿಮಾನಿಗಳು, ಬೆಂಬಲಿಗರು ಅದ್ದೂರಿ ಸ್ವಾಗತ ಕೋರಿದ್ರು. ಸಚಿವರಾದವರು ಸಂಭ್ರಮದಲ್ಲಿ ತೊಡಗಿದ್ರೆ ಸಚಿವ ಸ್ಥಾನ ಸಿಗದವರ ಆಕ್ರೋಶ ಕಡಿಮೆಯಾಗಿಲ್ಲ. ಮೈಸೂರಿನಲ್ಲಿ ತನ್ವೀರ್ ಸೇಠ್ ಅವರ ಬೆಂಬಲಿಗರು ನಿನ್ನೆ ಭಾರೀ ಪ್ರತಿಭಟನೆ ನಡೆಸಿದ್ರು. ಗಜಪ್ರಸವದಂತಾಗಿದ್ದ ಸಂಪುಟ ವಿಸ್ತರಣೆ ಮುಗಿದಿದೆ. ಆದರೆ ಖಾತೆ ಹಂಚಿಕೆ ಕಬ್ಬಿಣದ ಕಡಲೆಯಂತಾಗಿದ್ದು ಅಧಿವೇಶನದ ಒಳಗೆ ಹಂಚಿಕೆಯಾಗುತ್ತೋ ಇಲ್ವೋ ಅನ್ನೋದೇ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.